ಖ್ಯಾತ ಕಾಮಿಡಿಯನ್ ಕಪಿಲ್ ಶರ್ಮಾ ಟಾರ್ಗೆಟ್ ಆಗ್ತಾ ಇರುವುದಾದ್ರೂ ಯಾಕೆ? ಕೆನಡಾದಲ್ಲಿರುವ ಕಪಿಲ್ ಕೆಫೆ ಮೇಲೆ ದರೋಡೆಕೋರನ ದಾಳಿಯ ಹಿಂದಿರುವ ದರೋಡೆಕೋರ ಯಾರು ಗೊತ್ತಾ? ಖ್ಯಾತ ಕಾಮಿಡಿಯನ್ ಕಪಿಲ್ ಶರ್ಮಾ ಯಾರಿಗ್ ಗೊತ್ತಿಲ್ಲ ಹೇಳಿ? ಕಪಿಲ್ ಶರ್ಮಾ ಶೋ ಮೂಲಕ ಹೆಸರುವಾಸಿಯಾಗಿರುವ ಕಪಿಲ್ ತನ್ನ ವಿಭಿನ್ನ ಕಾಮಿಡಿಯನ್ ಮೂಲಕ ಜನಮಾನಸರಾದವರು. ಕಾಮಿಡಿ ಪಂಚಿಂಗ್ ಡೈಲಾಗ್ಗಳ ಮೂಲಕ ತನ್ನದೇ ಫ್ಯಾನ್ ಬೇಸ್ ಪಡೆದುಕೊಂಡವರು ಕಪಿಲ್ ಶರ್ಮಾ. ಆದ್ರೆ ಕೆನಡಾದಲ್ಲಿ ಕ್ಯಾಪ್ಸ್ ಕೆಫೆಯ ಮೂಲಕ ಹೋಟೆಲ್ ಉದ್ಯಮವನ್ನ ಆರಂಭಿಸಿದ್ರು. ಆದ್ರೆ ಇದೀಗ ಕ್ಯಾಪ್ಸ್ ಕೆಫೆಗೆ 4 ತಿಂಗಳಲ್ಲಿ 3 ಬಾರಿ ದಾಳಿಯಾಗಿದೆ. ಹಾಗಾದ್ರೆ ಘಟನೆಯ ಹಿಂದಿರುವ ಕೈವಾಡ ಯಾರದ್ದು? ಕಪಿಲ್ ಕೆಫೆ ಮೇಲೆ ಕಣ್ಣಿಟ್ಟಿದ್ದೇಕೆ ದರೋಡೆಕೋರರು? ಈ ಕುರಿತಾದ ಸಂಪೂರ್ಣ ಮಾಹಿತಿ ಎಲ್ಲಿದೆ? ಹೌದು, ಕೆನಡಾದ ಸರಿಯಲ್ಲಿರುವ ಹಾಸ್ಯನಟ ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಕೆಫೆಯಲ್ಲಿ 4 ತಿಂಗಳ ಅವಧಿಯಲ್ಲಿ 3ನೇ ಗುಂಡಿನ ದಾಳಿ ಘಟನೆ ವರದಿಯಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ 3 ಸೆಕೆಂಡ್ಗಳ ವಿಡಿಯೋ ಕ್ಲಿಪ್ ವೈರಲ್ ಆಗಿದ್ದು, ವಾಹನದಿಂದ ಕೆಫೆಯ ಮೇಲೆ ಹಲವು ಸುತ್ತು ಗುಂಡು ಹಾರಿಸ್ತಾ ಇರುವುದನ್ನ ವಿಡಿಯೋಗಳಲ್ಲಿ ತೋರಿಸಲಾಗ್ತಾ ಇದೆ. ವಾಹನದ ಒಳಗಿನಿಂದ ಕೆಫೆಯ ಗಾಜಿನ ಮುಂಭಾಗದ ಮೇಲೆ ಪದೇ ಪದೇ ಗುಂಡು ಹಾರಿಸುವುದನ್ನ ವಿಡಿಯೋ ಸ್ಪಷ್ಟವಾಗಿ ತೋರಿಸುತ್ತೆ. ಗುಂಡಿನ ದಾಳಿಯ ಜವಾಬ್ದಾರಿಯನ್ನ ದರೋಡೆಕೋರ ಲಾರೆನ್ಸ್ ಬಿಷ್ಣೋಯ್ ಅವರ ಸಹಚರರಾದ ಕುಲ್ವೀರ್ ಸಿಧು ಮತ್ತು ಗುಲ್ಡಿ ಧಿಲ್ಹೋನ್ ವಹಿಸಿಕೊಂಡಿದ್ದಾರೆ. ಕರೆಯ ಕಪ್ಸ್ ಕೆಫೆಯಲ್ಲಿ ಇಂದು ನಡೆದ ಗುಂಡಿನ ದಾಳಿಯನ್ನ ನಾನು, ಕುಲ್ವೀರ್ ಸಿಧು ಮತ್ತು ಗೋಲ್ಡಿ ಧಿಲ್ಲನ್ ನಡೆಸಿದ್ದೇವೆ. ನಮಗೆ ಸಾರ್ವಜನಿಕರ ಮೇಲೆ ಯಾವುದೇ ದ್ವೇಷ ಇಲ್ಲ. ನಮಗೆ ಮೋಸ ಮಾಡುವವರಿಗೆ ಎಚ್ಚರಿಕೆ ನೀಡಲಾಗ್ತಾ ಇದೆ. ಬಾಲಿವುಡ್ ನಿಂದ ನಮ್ಮ ಧರ್ಮದ ವಿರುದ್ಧ ಮಾತನಾಡುವವರು ಸಹ ಸಿದ್ಧರಾಗಿರಬೇಕು. ಗುಂಡುಗಳು ಎಲ್ಲಿಂದಲಾದ್ರೂ ಬರಬಹುದು ಎಂದು ಬರೆಯಲಾಗಿದೆ. ಜನರು ತಮ್ಮ ಸಮಸ್ಯೆಗಳನ್ನ ಹೊಂದಿರುವವರಿಂದ ದೂರವಿರಬೇಕು ಎಂದು ಸಹ ಉಲ್ಲೇಖಿಸಲಾಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಕೆಲಸ ಮುಗಿದ ನಂತರ ಹಣ ಪಾವತಿಸದವರು ಸಹ ಕ್ರಮಕ್ಕೆ ಸಿದ್ಧರಾಗಿರಬೇಕು ಅನ್ನುವುದನ್ನ ಕೂಡ ಇದು ಸ್ಪಷ್ಟೀಕರಿಸುತ್ತೆ. ಬಾಲಿವುಡ್ ಬಗ್ಗೆ ಪ್ರಸ್ತಾಪವಾಗಲು ಒಬ್ಬ ಖ್ಯಾತ ನಾಯಕ ಕಾರಣ ಅಂತ ಹೇಳಲಾಗ್ತಾ ಇದೆ. ಏಕೆಂದ್ರೆ ಕಪಿಲ್ ಶರ್ಮಾ ಅವರಿಗೆ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಈ ಘಟನೆ ಸಂಬಂಧಿಸಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಈ ಹಿಂದೆಯೂ ಕೂಡ ಈ ರೀತಿಯ ಘಟನೆ ಆಗಿತ್ತು, ಆದ್ರೆ ಯಾವುದೇ ಅಪಾಯಕಾರಿ ಘಟನೆಗಳು ಸಂಭವಿಸಿರಲಿಲ್ಲ. ಇದಕ್ಕೂ ಮೊದಲು ಜುಲೈ 10 ಮತ್ತು ಆಗಸ್ಟ್ 7ರಂದು ಕೆಫೆಯಲ್ಲಿ ಗುಂಡಿನ ಚಕಮಕಿ ನಡೆದಿದ್ದು, ಕಿಟಕಿಗಳು ಒಡೆದು ಹೋಗಿದ್ವು. ಆದ್ರೆ ಯಾವುದೇ ಗಾಯಗಳಾಗಿರ್ಲಿಲ್ಲ. ಇದೀಗ ಮತ್ತೆ ಇದೇ ಘಟನೆ ಸಂಭವಿಸಿರುವುದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ.